ಹಸುಗಳ ಮೈ ಮೇಲೆಲ್ಲ ಗಂಟುಗಳಾಗಕ್ಕೆ ಶುರು ಆಗುತ್ತೆ. ಆ ಗಂಟು ಕ್ರಮೇಣವಾಗಿ ಒಡೆದು ಅದರೊಳಗಿಂದ ಕಿವ ಕಟ್ಟಕ್ಕೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಸರಿಯಾದ ಜಾಗೃತಿ ಮಾಡಲಿಲ್ಲ ಅಂದರೆ ಕಾಯಿಲೆ ಬಂದಿರುತ್ತಲ್ಲ, ಆ ಹಸುವಿಗೆ ಕಚ್ಚಿದ ನಂತರ ನಿಮ್ಮ ಹಸುಗೆ ಬಂದು ಕಚ್ಚಿದಾಗ ಆ ವೈರಾಣು ಅನ್ನೋದು ನಿಮ್ಮ ಹಸುಗೆ ಬರುತ್ತೆ. ಇದನ್ನು ಮೇನ್ಲಿ ತಪ್ಪಿಸೋದು ಹೇಗೆ ಅಂದರೆ ವ್ಯಾಕ್ಸಿನೇಷನ್. ನಿಮ್ಮ ಹಸುಗಳಿಗೆ LSD ವ್ಯಾಕ್ಸಿನ್ನ ಮಾಡಿಸುವಂಥದ್ದು ತುಂಬಾ ಕಡ್ಡಾಯ. ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ಪಶು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಪ್ರಜ್ವಲ್ BK. ಇವತ್ತಿನ ಸಂಚಿಕೆಯಲ್ಲಿ ನಾವು ಗಂಟಿನ ಕಾಯಿಲೆ ಬಗ್ಗೆ ತಿಳಿಯೋಣ. ಈ LSD ಕಾಯಿಲೆ ಅಂದರೆ ಗಂಟಿನ ಕಾಯಿಲೆ ಯಾಕೆ ಹಸುಗೆ ಬರುತ್ತೆ, ಅದನ್ನು ಹೇಗೆ ತಡೆಗಟ್ಬೋದು, ನೀವು ಮನೆಯಲ್ಲೇ ಹೇಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ನ ಮಾಡ್ಕೋಬೋದು, ಇದನ್ನು ಎಥ್ನೋ ವೆಟ್ನರಿ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಅಂದರೆ ಮನೆ ಮದ್ದು. ಇದು NDDB ಸಜೆಸ್ಟ್ ಮಾಡಿರುವಂತಹ ಒಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಮೊದಲನೇದಾಗಿ ಬರೋದಾದರೆ ಈ ಕಾಯಿಲೆ ಏನು, ಇದು ಹಸುಗಳಿಗೆ ಹೇಗೆ ಬರುತ್ತೆ ಅಂತ. LSD ಕಾಯಿಲೆ ಅನ್ನೋದು ಒಂದು ವೈರಾಣುವಿಂದ ಬರುವಂತಹ ಕಾಯಿಲೆ ಆಗಿರುತ್ತೆ. ಇದು ನಿಮ್ಮ ಹಸುಗಳಿಗೆ ಕಚ್ಚುವ ನೊಣದಿಂದ ಬರುತ್ತೆ. ಈಗ ನಿಮ್ಮ ಕೊಟ್ಟಿಗೆಯಲ್ಲಿ ಹೈಜೀನ್ ಮೇಂಟೈನ್ ಆಗಿರೋದಿಲ್ಲ, ಅಂದರೆ ನೀಟಾಗಿರೋದಿಲ್ಲ. ಸಗಣಿ ಮತ್ತು ಹಸು ಇದೆ ಅಂದರೆ ಜನರಲ್ ಆಗಿ ನಿಮ್ಮ ಹತ್ರ ನೊಣಗಳು ಮತ್ತು ಸೊಳ್ಳೆಗಳು ಜಾಸ್ತಿ ಇದ್ದೇ ಇರುತ್ತೆ. ಆ ಕಾರಣದಿಂದಾಗಿ ಆ ಸೊಳ್ಳೆ ಯಾವುದು ಇನ್ಫೆಕ್ಟೆಡ್ ಅನಿಮಲ್ ಅಂದರೆ ಯಾವುದಕ್ಕೆ ಕಾಯಿಲೆ ಬಂದಿರುತ್ತಲ್ಲ, ಆ ಹಸುವಿಗೆ ಕಚ್ಚಿದ ನಂತರ ನಿಮ್ಮ ಹಸುಗೆ ಬಂದು ಕಚ್ಚಿದಾಗ ಆ ವೈರಾಣು ಅನ್ನೋದು ನಿಮ್ಮ ಹಸುಗೆ ಬರುತ್ತೆ. ಆವಾಗ ಈ ಕಾಯಿಲೆ ಹಬ್ಬುತ್ತೆ. ಅದಕ್ಕೆ ಒಂದ್ಸರಿ ಏನಾದರೂ ನಿಮ್ಮ ಊರಲ್ಲಿ ಏನಾದರೂ ಈ ಕಾಯಿಲೆ ಕಾಣಿಸ್ತು ಅಂದರೆ ನೀವು ಅಲ್ಲೇ ಜಾಗೃತವಾಗಬೇಕು. ಇದನ್ನು ಮೇನ್ಲಿ ತಪ್ಪಿಸೋದು ಹೇಗೆ ಅಂದರೆ ವ್ಯಾಕ್ಸಿನೇಷನ್. ನಿಮ್ಮ ಹಸುಗಳಿಗೆ LSD ವ್ಯಾಕ್ಸಿನ್ನ ಮಾಡಿಸುವಂಥದ್ದು ತುಂಬಾ ಕಡ್ಡಾಯ. ನಿಮ್ಮ ಊರಲ್ಲಿ ಏನಾದರೂ ಒಂದ್ಸರಿ LSD ಅಥವಾ ಗಂಟಿನ ಕಾಯಿಲೆ ಬಂತು ಅಂದರೆ ನೀವು ನಿಮ್ಮ ಹಸುಗಳಿಗೆ ಕಡ್ಡಾಯವಾಗಿ ನೀವೇ ಸ್ವಂತ ಇಚ್ಛೆಯಿಂದ ವ್ಯಾಕ್ಸಿನ್ನ ಮಾಡಿಸ್ಬೇಕಾಗುತ್ತೆ. ಆಗ ಮಾತ್ರ ನೀವು ನಿಮ್ಮ ಹಸುಗಳಿಗೆ ಬರೋದನ್ನ ನೀವು ತಡೆಗಟ್ಬೋದು. ಈಗ ಕಾಯಿಲೆ ಬಂದಾದಮೇಲೆ ಅದಾದ ನಂತರ ನಾವು ಮನೆಯಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಾಧಾರಣವಾಗಿ ಏನಾಗುತ್ತೆ ಅಂದರೆ ಈ ಕಾಯಿಲೆ ಬಂದ ನಂತರ ಹಸುಗಳ ಮೈ ಮೇಲೆಲ್ಲ ಗಂಟುಗಳಾಗಕ್ಕೆ ಶುರು ಆಗುತ್ತೆ. ಆ ಗಂಟು ಕ್ರಮೇಣವಾಗಿ ಒಡೆದು ಅದರೊಳಗಿಂದ ಕಿವ ಕಟ್ಟಕ್ಕೆ ರಕ್ತ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರು ಸರಿಯಾದ ಜಾಗೃತಿ ಮಾಡಲಿಲ್ಲ ಅಂದರೆ ಆ ಗಂಟು ಮೇಲೆ ಮತ್ತೆ ನೊಣಗಳು ಕುಟ್ಟಿ ಅಲ್ಲಿ ಮ್ಯಾಗಟ್ಸ್ ಅಂತ ಏನು ಹೇಳ್ತೀವಿ, ಹುಳಗಳಾಗುವ ಸಾಧ್ಯತೆ ತುಂಬಾ ಜಾಸ್ತಿ. ಅದಾದ ನಂತರ ಕಾಲೆಲ್ಲ ಊದ್ಕೊಳ್ಳುತ್ತೆ, ಕಾಲತ್ರ ಊದಿ ಹಸುಗೆ ನಡೆಯೋದಕ್ಕೆ ಆಗೋದಿಲ್ಲ. ಈ ಥರ ಸಮಸ್ಯೆಗಳನ್ನ ಕಾಣ್ಬೋದು. ಈ ಥರ ಕಂಡೀಷನ್ ಬಂದಾಗ ನೀವು ಮನೆಯಲ್ಲೇ ಸಿಗುವಂತಹ ಸಾಮಗ್ರಿಗಳಲ್ಲೇ ನೀವು ಒಂದು ಮನೆ ಮದ್ದನ್ನ ಮಾಡ್ಕೋಬೋದು. ಇದು NDDB ಸಜೆಸ್ಟ್ ಮಾಡಿರುವಂತಹ ಒಂದು ಮನೆ ಮದ್ದಾಗಿರುತ್ತೆ. ಅದಕ್ಕೆ ಏನು ಬೇಕು ಅಂದರೆ, ಮೊದಲನೇದಾಗಿ ನೀವು ತಗೋಬೇಕಾಗಿರೋದು 10 ಗ್ರಾಮಷ್ಟು ಮೆಣಸನ್ನು ತೊಗೋಬೇಕಾಗುತ್ತೆ. ಅದರ ಜೊತೆಗೆ 10 ವಿಳ್ಳೆದೆಲೆನ ತೊಗೋಬೇಕಾಗುತ್ತೆ. 10 ಗ್ರಾಮ್ ಮೆಣಸು ಅಂದರೆ 2 ಟೀ ಸ್ಪೂನಷ್ಟು ನೀವು ಮೆಣಸನ್ನು ತೊಗೋಬೇಕಾಗುತ್ತೆ. ಅದರ ಜೊತೆಗೆ 10 ವಿಳ್ಳೆದೆಲೆ ಹಾಗೆ 10 ಗ್ರಾಮ್ನಷ್ಟು ಉಪ್ಪು ಅಂದರೆ 2 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ತೊಗೋಬೇಕಾಗುತ್ತೆ. ಇದನ್ನು ತೊಗೊಂಡಿದ್ದ ನಂತರ ನೀವು ಇಷ್ಟನ್ನು ಸೇರಿಸಿ ನೀವು ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ನೀಟಾಗಿ ರುಬ್ಕೊಂಡು ಪೇಸ್ಟ್ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ. ಈ ಆದ ಪೇಸ್ಟನ್ನು ನೀವು ಸ್ವಲ್ಪ ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿ ಅದಕ್ಕೆ ರುಚಿಯಾಗುವಂತೆ ಮಿಕ್ಸ್ ಮಾಡಿ ನಿಮ್ಮ ಹಸುಗೆ ಕೊಡಬೇಕಾಗುತ್ತೆ. ನೀವು ಮೊದಲನೇ ದಿವಸ ಏನು ಮಾಡಬೇಕು ಅಂದರೆ, ಪ್ರತಿ 3 ಗಂಟೆಗೆ ಒಂದು ಬಾರಿ ಅದಕ್ಕೆ ತಿನ್ನಿಸ್ಬೇಕಾಗ್ತಾ ಇರುತ್ತೆ. 2ನೇ ದಿವಸದಿಂದ 2ನೇ ವಾರ ತನಕ ಪ್ರತಿದಿನಕ್ಕೆ 3 ಬಾರಿ ಅನ್ನೋ ಹಾಗೆ ತಿನ್ನಿಸ್ಬೇಕಾಗುತ್ತೆ. ಬೆಳಗ್ಗೆ, ಮಧ್ಯಾಹ್ನ ಹಾಗೆ ಸಂಜೆ ಅನ್ನೋ ಹಾಗೆ ತಿನ್ನಿಸ್ಬೇಕಾಗುತ್ತೆ ಒಂದೊಂದು ಡೋಸನ್ನು. ಈ ಪ್ರತಿ ಡೋಸನ್ನು ನೀವು ಫ್ರೆಶ್ ಆಗೇ ಮಾಡ್ಕೋಬೇಕಾಗುತ್ತೆ. ನೀವೇನಾದ್ರು ಮಾಡಿಟ್ಬಿಟ್ಟು ಎತ್ತಿಟ್ರಿ ಅಂದರೆ ಅದು ಅಷ್ಟು ಆಕ್ಷನ್ ಇರೋದಿಲ್ಲ. ಅದಕ್ಕೆ ಫ್ರೆಶ್ ಆಗಿ ಮಾಡೋದು ತುಂಬ ಉತ್ತಮ. ಇದು ನೀವು ಮನೆಯಲ್ಲೇ ಮಾಡ್ಕೊಳ್ಳುವಂತಹ ನಾಟಿ ಮದ್ದಾಗಿರುತ್ತೆ. ಇದ್ರ ಜೊತೆಗೆ ಹಸು ಏನಾದರೂ ತುಂಬ ಸೀರಿಯಸ್ ಇತ್ತು ಅಂದರೆ ನಿಮ್ಮ ಪಶು ವೈದ್ಯರನ್ನು ಕರೆದಿ ತೋರಿಸೋದು ತುಂಬಾ ಅಗತ್ಯ ಆಗಿರುತ್ತೆ. ಹಸುಗಳ ಮೈ ಮೇಲೆ ಆಗಿರುವಂಥ ಗುಳ್ಳೆಗಳಿಗೆ ನಾವು ಯಾವ ರೀತಿ ಮನೆ ಮದ್ದನ್ನು ಮಾಡ್ಕೋಬೇಕು ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ತಿಳುವಳಿಕೆಯನ್ನು ನೀಡ್ತೀನಿ. ಧನ್ಯವಾದಗಳು.